ಹಗರಣ ಕರ್ನಾಟಕದಲ್ಲಿ ಮಾತ್ರ ನಡೀತಾ? ಭಾರತ ಸರ್ಕಾರಕ್ಕೂ ಕೋವಿಡ್ ಸಂದರ್ಭದ ಹಗರಣಗಳಿಗೂ ಸಂಬಂಧವೇ ಇಲ್ವಾ? ದೇಶ ನಡೆಸುವ ಸರ್ಕಾರ ಆ ಹಂತದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಏನೂ ತಪ್ಪು ಮಾಡೇ ಇಲ್ವಾ? ದಿಲ್ಲಿಯಲ್ಲಿರುವ ದೊಡ್ಡವರಿಗೆ ಹಗರಣ ಅಕ್ರಮ ಅಂದ್ರೇನು ಅಂತಾನೆ ಗೊತ್ತಿಲ್ಲದಷ್ಟು ಮುಗ್ಧರ? ದಿಲ್ಲಿಯಲ್ಲಿರುವ ದೊಡ್ಡವರಿಗೆ ಹಗರಣದಿಂದ ಪರಿಶುದ್ಧ ಅಂತ ವಿಶೇಷ ಲಸಿಕೆ ಏನಾದರೂ ಕೊಡಲಾಗಿದೆಯಾ? ಅಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಡೆದಿರುವ ವ್ಯವಹಾರಗಳೆಲ್ಲವೂ ಅತ್ಯಂತ ಪಾರದರ್ಶಕ ಹಾಗೂ ಕಾನೂನು ಪ್ರಕಾರವೇ ನಡೆದಿವೆಯಾ? ಕೋವಿಡ್ ಕಾಲದ ಆರ್ಥಿಕ ಹಾಗೂ ನೈತಿಕ ಭ್ರಷ್ಟಾಚಾರದ ಬಗ್ಗೆ ಇಡೀ ದೇಶದಲ್ಲಿ ನಡೆದ ಬಾನಗಡಿಗಳ ಬಗ್ಗೆ ಸಮಗ್ರ ತನಿಖೆ ಯಾಕಾಗ್ತಾ ಇಲ್ಲ? ಏನೇ ಬಾನಗಡಿ ಮಾಡಿದ್ರೂ ಜನ ಮಾತಾಡೋದಿಲ್ಲ ಅನ್ನೋದು ಖಚಿತವಾಗಿ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಜನರ ಕಣ್ಣು ಬಂಗಾಳಿ ಮಾಡುವುದಕ್ಕೆ ತಂತ್ರಗಾರಿಕೆ ಕೂಡ ಈಗ ಪಕ್ವಗೊಂಡಿದೆ. ಸಾರ್ವಜನಿಕ ದುಡ್ಡು ಹೇರಾಫೇರಿ ಮಾಡಿದ ಹಗರಣ ಒಂದು ಬೆಳಕಿಗೆ ಬಂದಾಗ ಸಾಮಾನ್ಯವಾಗಿ ಏನಾಗುತ್ತೆ? ತಕ್ಷಣ ಅದರ ತನಿಖೆಗೆ ಅಂತ ಆಯೋಗ ನೇಮಕ ಆಗುತ್ತೆ. ಆಯೋಗ ವರದಿ ಸಲ್ಲಿಸೋದಕ್ಕೆ ದಿನಾಂಕ ವಿಸ್ತರಿಸ್ತಾ ಹೋಗುತ್ತೆ. ಹಗರಣದ ಸಂಭಾವ್ಯ ಆರೋಪಿಗಳನ್ನ ರಾಜಕೀಯವಾಗಿ ಹಣಿಬೇಕು ಅಂತಾದ್ರೆ ಸರಿಯಾದ ಸಮಯ ನೋಡಿಕೊಂಡು ವರದಿಯ ಆಯ್ದ ಕೆಲವು ಭಾಗಗಳನ್ನ ಬಹಿರಂಗಪಡಿಸೋದು ಮತ್ತು ಕೆಸರೆರಚಾಟದಲ್ಲಿ ತೊಡಗಿಸಿಕೊಳ್ಳೋದು. ಸಮಯ ತೀರಿದ ಕೂಡಲೇ, ಉದಾಹರಣೆಗೆ ಚುನಾವಣೆ ಮುಗಿದ ಕೂಡಲೇ ಆ ಇಡೀ ಹಗರಣವನ್ನ ನೆನೆಗುದಿಗೆ ಹಾಕೋದು. ಈ ವಿನ್ಯಾಸ ಈಗ ಪ್ರತಿ ಬಾರಿ ಕಾಣಸಿಗ್ತಾ ಇದೆ. ಈ ಯಶಸ್ವಿ ತಂತ್ರದ ಪರಿಪೂರ್ಣ ಫಲಾನುಭವಿಗಳು ಅದೇ ರಾಜಕಾರಣಿಗಳು. ಸಾರ್ವಜನಿಕ ದುಡ್ಡು ಹೀಗೆ ಮಂಗಮಾಯ ಆಗುವಾಗ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ನಿಲ್ಲೋರು ಮಾತ್ರ ಜನಸಾಮಾನ್ಯರು. ಇದಲ್ಲ ಅಂತಾದ್ರೆ ಕರ್ನಾಟಕದಲ್ಲಿ ಇಲ್ಲಿ ತನಕ ನೇಮಕಗೊಂಡ ಆಯೋಗಗಳ, ಲೋಕಾಯುಕ್ತ ಇರಬಹುದು, ಸಿಒಡಿ ಇರಬಹುದು, SIT ಇತ್ಯಾದಿ ತನಿಖಾ ವರದಿಗಳ, ಸರ್ಕಾರ ಅಥವಾ ವಿಧಾನಮಂಡಲ ಸ್ವೀಕರಿಸಿರುವ ವಿವಿಧ ಆಯೋಗಗಳ ವರದಿಗಳ ಪಟ್ಟಿಯನ್ನ ಬಹಿರಂಗ ಮಾಡಿ ಅವುಗಳಲ್ಲಿ ಸರ್ಕಾರ ಕ್ರಮಕ್ಕೆ ಆದೇಶಿಸಿದ ತಾರ್ಕಿಕ ಅಂತ್ಯಕ್ಕೆ ತಲುಪಿದ ಹಗರಣಗಳ ಪಟ್ಟಿಯನ್ನ ಕೊಡಿ. ಸಣ್ಣ ಉದಾಹರಣೆ ಬೇಕಿದ್ರೆ ಕರಾವಳಿಯದ್ದೇ 2 ಪ್ರಕರಣ ನೋಡಿ. ಕರಾವಳಿಯ ಮಹಾ ಹಗರಣ ವರಾಹಿ ಬಗ್ಗೆ ಲೋಕಾಯುಕ್ತ ತನಿಖಾ ವರದಿಯನ್ನ ಸರ್ಕಾರ ಸ್ವೀಕಾರ ಮಾಡಿದ್ ಯಾವಾಗ? ಆ ಬಳಿಕ ಇಷ್ಟೆಲ್ಲ ಸರ್ಕಾರಗಳು ಬಂದ್ವು. ಆ ವರದಿ ಕತೆ ಏನಾಯ್ತು? ಅದು ಬಿಡಿ. ಕೋವಿಡ್ ಕಾಲದಲ್ಲಿ ವಿಧಾನ ಪರಿಷತ್ತಿನ ಒಳಗೆ ಸಭಾಪತಿಗಳ ಪದಚ್ಯುತಿ ಗದ್ದಲ ನಡೀತು. ಅದರ ತನಿಖೆಗೆ ಸದನ ಸಮಿತಿ ನೇಮಕ ಆಯಿತು. ಮಧ್ಯಂತರ ವರದಿನೂ ಬಂತು. ಆ ಬಳಿಕ ಏನಾಯ್ತು? ಎಷ್ಟು ಸರ್ಕಾರಗಳು ಬಂದು ಹೋದ್ವು? ಇದನ್ನೆಲ್ಲ ಮಾಡಿ ಅರಗಿಸ್ಕೊಳ್ಳೋದು ಸಾಧ್ಯ ಆಗ್ತಿದೆ. ಯಾಕಂತಂದ್ರೆ ಸಾರ್ವಜನಿಕರ ನೆನಪು ಈಗ ಮಹಾಕ್ಷಣಿಕ. ಈ ಪೀಠಿಕೆಗೂ ನಾವು ಮುಂದೆ ಹೇಳೋದಕ್ಕೂ ನೇರ ಸಂಬಂಧ ಇಲ್ಲ. ನಾವಿಲ್ಲಿ ಹೇಳೋಕೆ ಹೊರಟಿರೋದು ಕೋವಿಡ್ ಅನ್ನೋ ಶತಮಾನದ ಮಹಾ ಹಗರಣದ ಕುರಿತು. ರಾಜಕೀಯ ಪಕ್ಷ ಯಾವುದೇ ಇರಲಿ, ಅವರೆಲ್ಲರೂ ಮಾಡಿದ್ದು ಒಂದೇ ಕೆಲಸವನ್ನ, ತಿಂದಿದ್ದು, ತೇಗಿದ್ದು ಮತ್ತು ತಿಂದ ತಮ್ಮದೇ ಬಿರಾದರಿಯವರನ್ನ ರಕ್ಷಣೆ ಮಾಡಿದ್ದು. ಕೋವಿಡ್ ಕಾಲದಲ್ಲಿ ಏನೆಲ್ಲ ಹಗರಣಗಳು ನಡೆದಿರಬಹುದು ಅನ್ನೋ ಪಟ್ಟಿನೇ ಮಾರುತ್ತದ್ದು. ಖರೀದಿಯಲ್ಲಿ ಹೇರಾಫೇರಿ, ಉದಾಹರಣೆಗೆ ಸ್ಯಾನಿಟೈಸರ್, ಮಾಸ್ಕ್, PPE ಕಿಟ್, ಪಲ್ಸ್ ಆಕ್ಸಿಮೀಟರ್, ಕೇರ್ ಸೆಂಟರ್ ಬೆಡ್, ಡಿಸ್ಇನ್ಫೆಕ್ಷನ್ ಟನೆಲ್ಗಳು ಇತ್ಯಾದಿ. ಔಷಧಿಗಳ ಒದಗಿಸುವಿಕೆಯಲ್ಲಿ ಹೇರಾಫೇರಿ, ಉದಾಹರಣೆಗೆ ಹೈಡ್ರಾಕ್ಸಿಕ್ಲೋರೋಕ್ವಿನ್, ರೆಮ್ಡಿಸಿವಿರ್, ಸ್ಟಿರಾಯ್ಡ್ಗಳು, ಐವರಾಮೆಕ್ಟಿನ್, ಆಯುಷ್ ಔಷಧಿಗಳು, ಪ್ಲಾಸ್ಮಾ ಥೆರಪಿ ಇತ್ಯಾದಿ. ಉಪಕರಣಗಳ ಒದಗಿಸುವಿಕೆಯಲ್ಲಿ ಹೇರಾಫೇರಿ, ಟೆಸ್ಟ್ ಕಿಟ್ಗಳು, ವೆಂಟಿಲೇಟರ್, CT ಸ್ಕ್ಯಾನರ್ಗಳು, ಆಮ್ಲಜನಕ ಪೂರೈಕೆ ವ್ಯವಸ್ಥೆ ಇತ್ಯಾದಿ. ವ್ಯವಸ್ಥೆಯ ಅಪಾರದರ್ಶಕತೆ, ಉದಾಹರಣೆಗೆ PM ಕೇರ್ಸ್, ಆರೋಗ್ಯ ಸೇತು, ಖಾಸಗಿ ಆಸ್ಪತ್ರೆಗಳ ಬಿಲ್ ವಿದ್ಯೆ, ಕೋವಿಡ್ ಸಾವುಗಳ ಸಂಖ್ಯೆ, ಲಸಿಕೆ ವಿತರಣೆ ಮತ್ತು ಅದರ ಪರಿಣಾಮಗಳು, ಕೋವಿಡ್ ಸಾವುಗಳಿಗೆ ಪರಿಹಾರ ಇತ್ಯಾದಿ. ಇಂತಹ ಇನ್ನೂ 10 ಸಂಗತಿಗಳನ್ನು ಪಟ್ಟಿ ಮಾಡಬಹುದು. ಈ ಎಲ್ಲ ಸಂಗತಿಗಳು ಕಳೆದೆರಡು ವರ್ಷಗಳಿಂದ ಮಾಧ್ಯಮಗಳಲ್ಲಿ ಗಮನಿಸ್ತಾ ಬಂದವರಿಗೆ ಹೊಸತೇನೂ ಅಲ್ಲ. ದೇಶದ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಕೋವಿಡ್ ಕಾಲದಲ್ಲಿ ಯಾವ ರಾಜಕೀಯ ಪಕ್ಷ ಆಡಳಿತದಲ್ಲಿತ್ತೋ ಅದರ ವಿರೋಧ ಪಕ್ಷಗಳು ತಮ್ಮ ರಾಜ್ಯದಲ್ಲಿ ಕೋವಿಡ್ ಹಗರಣ ನಡೆದಿದೆ, ಸಾವಿರಾರು ಕೋಟಿ ರೂಪಾಯಿಗಳ ಹೇರಾಫೇರಿ ಆಗಿದೆ ಅಂತ ಗದ್ದಲ ಮಾಡಿವೆ. ಹಲವು ರಾಜ್ಯಗಳಲ್ಲಿ ತನಿಖೆನೂ ನಡೆದಿದೆ. ದಿಲ್ಲಿ, ಪಂಜಾಬ್, ಬಿಹಾರ, ಮಧ್ಯಪ್ರದೇಶ, ಕೇರಳ, ಪಶ್ಚಿಮ ಬಂಗಾಳ, ಒಡಿಶಾ, ಕರ್ನಾಟಕ ಹೀಗೆ ರಾಜ್ಯಗಳ ವಿವರವನ್ನ ನೀಡ್ತಾ ಹೋಗಬಹುದು. ಈ ಎಲ್ಲ ರಾಜ್ಯಗಳ ರಾಜಕೀಯ ಪಕ್ಷಗಳು ತಮ್ಮದೇ ಆಡಳಿತ ಇರುವ ರಾಜ್ಯಗಳಲ್ಲಿ ಮಾತ್ರ ತಾವು ಮಹಾ ಸಂಭಾವಿತರು ಅಂತ ಸೋಗ್ ಹಾಕೊಂಡು ಕುಳಿತಿವೆ. ಅವರ ಪರಾಕ್ರಮ ಏನಿದ್ರು ಅವರು ವಿರೋಧ ಪಕ್ಷ ಆಗಿದ್ದಲ್ಲಿ ಮಾತ್ರ. ಇದರ ಮಧ್ಯೆ ಇನ್ನೂ ಒಂದು ಕುತೂಹಲಕರ ಸಂಗತಿ ಏನು ಅಂತಂದ್ರೆ, ಬಹುತೇಕ ಎಲ್ಲ ರಾಜ್ಯಗಳು ಕೋವಿಡ್ ಹಗರಣದ ಗದ್ದಲದಲ್ಲಿ ಮುಳುಗಿದ್ರೆ ಭಾರತ ಸರ್ಕಾರ ಮಾತ್ರ ಈ ಹಗರಣದಿಂದ ಶಾಶ್ವತ ಇಮ್ಯುನಿಟಿ ಲಸಿಕೆ ಪಡೆದು ಕುಳಿತಂತಿದೆ. ಅಲ್ಲಿರೋರಿಗೆ ಹಗರಣ ಅಂತಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಶತಮಾನದ ಜಗನ್ಮಾರಿಯನ್ನ ಭಾರತ ಸರ್ಕಾರ ಹೇಗೆ ನಿರ್ವಹಿಸಿತು ಅನ್ನೋದನ್ನ ವಿವರವಾಗಿ ನೋಡಬೇಕು ಅಂತ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅಂದ್ರೆ CAG ಅವರಿಗೂ ಅನಿಸಿಲ್ಲ. ಕರ್ನಾಟಕದಲ್ಲಿ ಸೋರಿಕೆಯದ್ದೇ ಸಂಭ್ರಮ. ಕರ್ನಾಟಕ ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕೆಲ್ ಡಿ ಕುನ್ಹಾ ಅವರು ಕರ್ನಾಟಕದಲ್ಲಿ ಕೋವಿಡ್ ನಿರ್ವಹಣೆಯಲ್ಲಿ ಆಗಿರುವ ಹೇರಾಫೇರಿಗಳ ಕುರಿತಂತೆ ತನ್ನ ನೇತೃತ್ವದ ವಿಚಾರಣಾ ಆಯೋಗದ ಮಧ್ಯಂತರ ವರದಿಯನ್ನ ಮುಖ್ಯಮಂತ್ರಿಗಳಿಗೆ ಅಕ್ಟೋಬರ್ 2ನೇ ವಾರದಲ್ಲಿ ಸಲ್ಲಿಸಿದ್ದಾರೆ. ಸುಮಾರು 1500 ಪುಟಗಳ ಈ ವರದಿಯನ್ನು ಸ್ವೀಕರಿಸಿರುವ ಮುಖ್ಯಮಂತ್ರಿಗಳು ವರದಿಯನ್ನು ಅಂತಿಮಗೊಳಿಸಿಕೊಡೋಕೆ ಆಯೋಗಕ್ಕೆ ಇನ್ನೂ 6 ತಿಂಗಳ ಸಮಯಾವಕಾಶ ನೀಡಿದ್ದಾರೆ. ಈ ಮಧ್ಯಂತರ ವರದಿಯಲ್ಲಿ ಕರ್ನಾಟಕದ ಒಳಗೆ ಕೋವಿಡ್ ಕಾಲದಲ್ಲಿ ಸುಮಾರು 7223 ಕೋಟಿ ರೂಪಾಯಿಗಳಿಗೂ ಮಿಕ್ಕಿ ಹಣಕಾಸಿನ ಅವ್ಯವಹಾರ ಸಂಭವಿಸಿದೆ ಅಂತ ಹೇಳಲಾಗಿದೆಯಂತೆ. ರಾಜ್ಯ ಸಚಿವ ಸಂಪುಟ ಸಭೆಯ ಎದುರು ಬಂದ ಈ ಮಾಹಿತಿಯ ಕುರಿತು ಸಂಸದೀಯ ವ್ಯವಹಾರ ಸಚಿವ HK ಪಾಟೀಲ್ರು ಹೇಳಿದ್ದನ್ನ ಪತ್ರಿಕೆಗಳು ವರದಿ ಮಾಡಿದ್ವು.
ಮುಖ್ಯಮಂತ್ರಿಗಳು ಈ ಹಗರಣವನ್ನ ವಿವರವಾಗಿ ಗಮನಿಸೋಕೆ ಸಂಪುಟ ಉಪಸಮಿತಿಯೊಂದನ್ನು ರಚನೆ ಮಾಡಿರೋದಾಗಿನೂ ಪ್ರಕರಣದ ಕುರಿತು ಎಸ್ಐಟಿ ರಚಿಸಿ ಪ್ರಕರಣದ ತನಿಖೆ ನಡೆಸಲಾಗುತ್ತೆ ಅಂತಾನೂ ಗುರುವಾರ ಸಂಪುಟ ಸಭೆಯ ಬಳಿಕ ಸಚಿವ ಪಾಟೀಲ್ರು ತಿಳಿಸಿದ್ದಾರೆ. ಅಧಿಕಾರ ಗೋಪ್ಯತೆಯ ಪ್ರಮಾಣ ವಚನ ಸ್ವೀಕರಿಸಿರುವ ಸಚಿವ ಸಂಪುಟದ ಸ್ವಾಧೀನದಲ್ಲಿರುವ ಜಾನ್ ಮೈಕಲ್ ಡಿ ಕುನ್ಹಾ ಆಯೋಗದ ವರದಿಯ ಒಂದೊಂದೇ ಅಂಶಗಳು ಕಳೆದೊಂದು ವಾರದಿಂದ ಈಚೆಗೆ ಪ್ರತಿದಿನ ಅನ್ನುವಂತೆ ಮಾಧ್ಯಮಕ್ಕೆ ಸೋರಿಕೆ ಆಗ್ತಾ ಇತ್ತು. ಆ ಸೋರಿಕೆಗಳು ರಾಜ್ಯದಲ್ಲಿ ನಡೆದಿರುವ ಉಪಚುನಾವಣೆ ಪ್ರಚಾರಕ್ಕೆ ರಂಗೇರಿಸಿವೆ. ಇದು ವರದಿಯನ್ನ ರಾಜಕೀಯವಾಗಿ ಕಲುಷಿತಗೊಳಿಸುತ್ತಿದೆ ಅನ್ನೋ ಪರಿವೇನೂ ಸರ್ಕಾರಕ್ಕೆ ಇದ್ದಂತಿಲ್ಲ. ಯುದ್ಧ ಕಾಲದಲ್ಲಿ ಏನ್ ಮಾಡಿದ್ರೂ ತಪ್ಪಲ್ಲ ಅನ್ನೋ ನಾಣ್ಣುಡಿಗೆ ಅನುಸಾರವಾಗಿ ಕೋವಿಡ್ ಕಾಲದಲ್ಲಿ ಆಡಳಿತದಲ್ಲಿದ್ದ ಪಕ್ಷ ಮತ್ತು ಹಾಲಿ ಅಧಿಕಾರದಲ್ಲಿರುವ ಪಕ್ಷಗಳೆರಡೂ ಈ ಸೋರಿಕೆಯನ್ನ ಹಿಡಿದು ಮನಸೋ ಇಚ್ಛೆ ಕೆಸರೆರಚಾಟದಲ್ಲಿ ತೊಡಗಿಸಿಕೊಂಡಿವೆ. ಸ್ವತಃ ತನಿಖೆ ನಡೆಸಿದ ನ್ಯಾಯಮೂರ್ತಿಗಳನ್ನೂ ಅವರು ಬಿಟ್ಟಿಲ್ಲ. ಭಾರತ ಸರ್ಕಾರದ ಘನ ಸಚಿವರೊಬ್ಬರು ತನಿಖೆ ನಡೆಸಿದ ನ್ಯಾಯಮೂರ್ತಿಗಳು ಹಾಲಿ ಆಡಳಿತ ಪಕ್ಷದ ಏಜೆಂಟ್ ಅಂತ ಅಪ್ಪಣೆ ಹೊರಡಿಸಿದ್ದಾರೆ. ಈ ರೀತಿ ಸಾರ್ವಜನಿಕರ ದುಡ್ಡು ಪೋಲಾದಾಗ ಅದನ್ನ ಗಂಭೀರವಾಗಿ ಪರಿಗಣಿಸದೆ ಕೇವಲ ರಾಜಕೀಯ ದಾಳವಾಗಿ ಬಳಸಿಕೊಳ್ಳುವುದು ಮತ್ತು ಕೆಸರೆರಚಾಟಕ್ಕೆ ಸೀಮಿತಗೊಳಿಸಿ ಮರೆತು ಬಿಡೋದು ಈಗೀಗ ಒಂದು ಪ್ಯಾಟರ್ನ್ ಆಗಿರೋ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಎಚ್ಚೆತ್ತುಕೊಳ್ಬೇಕಾಗಿದೆ. ಕೋವಿಡ್ ಕಾಲದಲ್ಲಿ ಸಂಭವಿಸಿದ್ದು ಕೇವಲ ಆರ್ಥಿಕ ಹಗರಣ ಮಾತ್ರ ಅಲ್ಲ, ಅದೊಂದು ನೈತಿಕ ಹಗರಣ ಕೂಡ ಹೌದು. ರಾಷ್ಟ್ರ ಮಟ್ಟದಲ್ಲಿ ಸಮಗ್ರವಾಗಿ ಈ ಎಲ್ಲ ಬಾನಗಡಿಗಳ ಸಮಗ್ರ ಪರಿಶೀಲನೆಯನ್ನ ಸ್ವತಂತ್ರವಾದ ಸಾಂವಿಧಾನಿಕ ವ್ಯವಸ್ಥೆಯೊಂದು, ಉದಾಹರಣೆಗೆ ಸಿಎಜಿ ನಡೆಸೋದು ಸೂಕ್ತ. ಇಂಥದ್ದೊಂದು ಹಾಡಹಗಲ ದರೋಡೆಯನ್ನು ಅದರ ತಾರ್ಕಿಕ ಅಂತ್ಯಕ್ಕೆ ತಲುಪಿಸೋದು ಸಾಧ್ಯ ಆಗದೇ ಇದ್ರೆ ದುಡ್ಡಿನ ರುಚಿ ಸಿಕ್ಕವರು ದುಡ್ಡು ಹೊಡೆಯೋದಕ್ಕಾಗಿಯೇ ಕಾಲಕಾಲಕ್ಕೆ ಹೊಸ ಜಗನ್ಮಾರಿಗಳನ್ನು ಸೃಷ್ಟಿ ಮಾಡ್ಕೊಂಡು ಬಂದರೂ ಅಚ್ಚರಿ ಇಲ್ಲ. ಈ ಹಗರಣ ಪ್ರಜಾತಂತ್ರದ ವಿಶ್ವಾಸಾರ್ಹತೆಯ ಪ್ರಶ್ನೆಯಾಗಿ ಪರಿಗಣಿತವಾಗಬೇಕು. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.